ಲೋಕಸಭಾ ಚುನಾವಣೆಗಳು ಅಲ್ಲದೆ ಉಪಚುನಾವಣೆಗಳಲ್ಲಿ ಮತದಾರರನ್ನು ಗುರುತಿಸುವುದು, ಅನರ್ಹಗೊಳಿಸುವುದು, ಚುನಾವಣಾ ಸಂದರ್ಭದಲ್ಲಿ ಚೀಟಿ ಹಂಚುವುದು, ಬೂತ್ಗಳಲ್ಲಿ ಕೆಲಸ ಮಾಡುವುದು ಮುಂತಾದ ಕೆಲಸಗಳಿಂದ ಅಂಗನವಾಡಿ ಕೇಂದ್ರದ ದಿನನಿತ್ಯದ ಕೆಲಸಗಳಿಗೆ ಅಂಗನವಾಡಿ ನೌಕರರಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಅವರನ್ನು ಚುನಾವಣಾ BLO ಕೆಲಸಗಳಿಂದ ಮುಕ್ತಿಗೊಳಿಸಬೇಕು. ಮಾನ್ಯ ಇಲಾಖಾ ಸಚಿವರು ಒಪ್ಪಿಕೊಂಡಂತೆ ಸಾಮೂಹಿಕ ಆರೋಷಣೆ ಮಾಡಿದ 15,000 ರೂಗಳಿಗೆ ಗೌರವಧನವನ್ನ ಹೆಚ್ಚಿಸಬೇಕು. ನಿವೃತ್ತಿಯಾದವರಿಗೆ ಇಡಿಗಂಟು ಅಥವಾ NPS ಹಣವನ್ನು ಹಾಗೂ 10,000 ಮಾಸಿಕ ಪಿಂಚಣಿಯನ್ನು ನೀಡಬೇಕು. ಶಿಕ್ಷಣ ಇಲಾಖೆ ಮತ್ತು STMCಗಳಿಂದ ಪ್ರಾರಂಭ ಮಾಡಿರುವ LKG, UKG ನಿಲ್ಲಿಸಿ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ LKG, UKG ಪ್ರಾರಂಭಿಸಬೇಕು. ICDS ಯೋಜನೆಯ ಪ್ರತ್ಯೇಕ ನಿರ್ದೇಶನಾಲಯ ಬೇಕು. ನಗರ ಎಲ್ಲರೂ ಈ ಹೋರಾಟ ನಡೆಸಿ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ನಿಮ್ಮ ಹೋರಾಟಕ್ಕೆ ನಿಮಗೆ ಒಳ್ಳೆ ಪ್ರತಿಫಲ ಸಿಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನೀವಿವಾಗ ಏನು ರಾಜ್ಯ ಸರ್ಕಾರಕ್ಕೆ ಬೇಡಿಕೆಗಳು ಕೊಟ್ಟಿದ್ದೀರಾ, ವಿಚ್ ಇಸ್ ಜನರಲಿ ಪಾಸಿಬಲ್, ಅದನ್ನು ಮಾಡೇ ಮಾಡ್ತಾರೆ ಅಂತ ನನಗೂ ಅನಿಸುತ್ತೆ. ಯಾಕಂದರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟ ನಡೀತಾ ಇದೆ. ಇದಕ್ಕೆ ಝೀರೋ ವ್ಯಾಲ್ಯೂ ಅಂತೂ ಇರೋದಿಲ್ಲ. ಏನಾದರೂ ಒಂದು ಇದರದ್ದು ಒಳ್ಳೆ ಔಟ್ಕಮ್ ಬಂದೇ ಬರುತ್ತೆ ಅಂತ ನಾನು ಪಾಸಿಟಿವ್ ಆಗಿದ್ದೀನಿ. ತಾವು ಎಲ್ಲರೂ ಅದ್ರ ಬಗ್ಗೆ ಪಾಸಿಟಿವ್ ಆಗಿರಿ. ಆ್ಯಂಡ್ ಇವಾಗ ನೀವು ಹೋರಾಟ ನಡೆಸಿರೋದ್ರ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತೇ ಮಾಹಿತಿ ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಅವ್ರದ್ದು ಬೇಡಿಕೆಗಳಿದೆ, ಇಷ್ಟು ಜನರಲ್ಲಿದೆ. ಲೋಕಲ್ ಇಶ್ಯೂಸ್ ಎನಿವೇ ವಿ ವಿಲ್ ಸಿಟ್ ಆ್ಯಂಡ್ ರಿಸಾಲ್ವ್. ನಿಮ್ಮ ಡಿಸ್ಟ್ರಿಕ್ಟ್ ಹೆಡ್ಸ್ಗೆ ನಾವು ಇವತ್ತೇ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಯಾವುದು ಅವ್ರ ಕೈಯಲ್ಲಾಗುತ್ತೆ, ಯಾವುದು ಅವ್ರ ಹಂತದಲ್ಲಾಗುತ್ತೆ, ಅವ್ರು ಅದನ್ನು ಮಾಡಲೇಬೇಕು ಅಂತ ವಿ ವಿಲ್ ಇನ್ಸಿಸ್ಟ್. ಅದು ಇಟ್ ಈಸ್ ಅ ಪ್ರಾಮಿಸ್ ಫ್ರಮ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಸೊ ವಿ ವಿಲ್ ವರ್ಕ್ ಟುವರ್ಡ್ಸ್ ಅದು ಒಂದು. ಇನ್ನು ರಾಜ್ಯದಲ್ಲಿ ನೀವು ರಾಜ್ಯಾದ್ಯಂತ ಜನರಲ್ ಬೇಡಿಕೆಗಳಿಟ್ಟಿರೋದು, ಐ ರಿಯಲಿ ಹೋಪ್ ಅದು ಎಲ್ಲ ನಿಮಗೆ ಆಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನಿನ್ನೆಯಿಂದ ಇಲ್ಲಿ ಕೂತಿದ್ದೀರಾ, ಐ ಹ್ಯಾವ್ ಸೀನ್, ಐ ಹೋಪ್ ಯಾರಿಗೂ ಆರೋಗ್ಯ ಕೆಟ್ಟೋಗಿಲ್ಲ, ಏನು ಸಮಸ್ಯೆಗಳಾಗಲಿಲ್ಲ ಅಂತ ಅಂದ್ಕೊಳ್ತೀನಿ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ದು ಅಂತ ನನಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಅವ್ರನ್ನ ಕರೆದು ಹೌ ವಿಲ್ ಯು ಮ್ಯಾನೇಜ್ ಅಂತ ಕೇಳಿದೆ. ಎನಿವೇ ಎಲ್ಲರೂ ನಗ್ನಗ್ತಾ ಇದ್ದೀರಾ. ಸೊ ಐ ಹೋಪ್ ನಥಿಂಗ್ ಹ್ಯಾಸ್ ಗಾನ್ ರಾಂಗ್ ಇನ್ ದ ನೈಟ್. ಓಕೆ, ಈಗ ನಿಮ್ಮ ಹೋರಾಟಕ್ಕೆ ಏನಿದೆ ಈ ಬೇಡಿಕೆನ ನಾವು ಇವತ್ತೇನೆ ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀವಿ. ನಮಗೊಂದು ಡೇಟ್ ಫಿಕ್ಸ್ ಮಾಡಿ ಕೊಡಬೇಕು ಮೇಡಮ್. ಮತ್ತು 3 ತಿಂಗಳಿಗೊಮ್ಮೆ ಕುಂದುಕೊರತೆ ಸಭೆ ಮಾಡಿ ಅಂತಂದರೆ ಎಲ್ಲೂ ಕೂಡ ನಮಗೆ ಸಭೆಗಳಾಗ್ತಾ ಇಲ್ಲ. ಕುಂದುಕೊರತೆ ಸಭೆ ಮಾಡಿದ್ರೆ ಒಂದಷ್ಟು ಪ್ರಾಬ್ಲಮ್ಸ್ ಅಲ್ಲೇ ಸಾಲ್ವ್ ಆಗ್ತದೆ. ಇಲ್ಲಿ ತನಕ ಥರ ಸಮಸ್ಯೆನೇ ಇರಲ್ಲ ನಮಗೆ ಕೆಲವೊಂದು ಸಮಸ್ಯೆಗಳನ್ನ. ಹೌದು, ಮತ್ತು ಹೇಳಿದ್ರು ನಮಗೆ ಡೈರೆಕ್ಟ್ ಆಫೀಸಿಂದ ಅನುದಾನ ಬಂದರೆ ನಾವೆಲ್ಲ ಮಾಡ್ಕೊಡ್ತೀವಿ. ಹೌದು, ಬಂದ ಮೇಲೆ ಎಲ್ಲ ಮಾಡ್ಕೊಡ್ತಾರೆ. ಯಾರು ಮಾಡ್ಕೊಡಲ್ಲ? ದುಡ್ಡಿಟ್ಕೊಳಕ್ಕಾಗ್ತದ? ಇಲಾಖೆಯವ್ರು ದುಡ್ಡಿಟ್ಕೊಳಕ್ಕಾಗ್ತದ? ಇಲ್ಲ. ನಮ್ಮ ಅಧಿಕಾರಿಗಳ ಅದನ್ನ ಜವಾಬ್ದಾರಿ ತಗೊಂಡು ನಮ್ಮ ಜಿಲ್ಲೆಗೆ ಇಷ್ಟು ಅನುದಾನ ಬೇಕು ಅಂತೇಳಿ ತರಿಸ್ಕೊಂಡು ಮಾಡಬೇಕು ಅಂತ ನಮ್ಮ ಒತ್ತಾಯ. ಈಗ ಅಕಸ್ಮಾತ್ ಒಂದು ಸ್ಟವ್ ಸರಿ ಇಲ್ಲ, ಗ್ಯಾಸ್ ಪೈಪ್ ಚೇಂಜ್ ಮಾಡಿಕೊಡಿ ಅಂತ 2018ರಿಂದ ಹೇಳ್ತಾ ಇದೀವಿ. ಗ್ಯಾಸ್ ಪೈಪ್ನ ಚೇಂಜ್ ಮಾಡಿಸ್ಕೊಡ್ತಾ ಇಲ್ಲ. ಅನಾಹುತ ಹೋದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಆಮೇಲೆ ಅಂಗನವಾಡಿ ವರ್ಕರ್ನ ಬಿಟ್ಟು ಮಾಡಿ ತೋರ್ಸದ? 5 ವರ್ಷದಿಂದ ಹೇಳ್ತಾ ಇದೀವಿ ಅದನ್ನ ಪೈಪ್ ಚೇಂಜ್ ಮಾಡ್ಕೊಡಿ ಅಂತ. ಚೇಂಜ್ ಮಾಡ್ಕೊಡಕ್ ಆಗಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ನಾಳೆ ದಿನ ತೊಂದರೆ ಆದ್ರೆ ಯಾರು ಜವಾಬ್ದಾರ? ಆ ಮಕ್ಳಿಗೆ ಯಾರು ಜವಾಬ್ದಾರರು? ನಮ್ಗೇನಾದ್ರು ಸಮಸ್ಯೆ ಆದ್ರೆ, ಸಹಾಯಕ್ಕೆ ಸಮಸ್ಯೆ ಆದ್ರೆ ಯಾರು ಜವಾಬ್ದಾರರು? ಇವ್ರು ಅನುದಾನ ಬರೋವ್ರಿಗೆ ಯಾರು ಸುಟ್ಟೋಗಿ ಅಂತ ಕಾಯ್ತಾ ಕೂರಕ್ಕಾಗ್ತದ? ಇದು ಇಲಾಖೆ ಜವಾಬ್ದಾರಿ ಅಲ್ವಾ? ಇಲಾಖೆ ಜವಾಬ್ದಾರಿ ಅಲ್ವಾ? ಇದನ್ನ ಜವಾಬ್ದಾರಿ ತಗೊಂಡು ಮಾಡಬೇಕು. ಅಡುಗೆ ಮಾಡಕ್ಕೆ ಪಾತ್ರೆ ಎಲ್ಲಿಂದ ತನ್ನ ಪಾತ್ರೆ ಅಡುಗೆ ಮಾಡೋದು? ಆ ಸ್ಟೀಲ್ ಪಾತ್ರೆಗಳನ್ನ ಕೊಟ್ಟಿದ್ರೆ ಇಲ್ಲ ಮೇಡಮ್, ನಮಗೆ ತುಂಬಾ ಬೇಸತ್ತು ಹೋಗಿದ್ದೀವಿ ನಾವು ಕೆಲಸ ಮಾಡೋದು. ಆಯಿತು, ಇವಾಗ ಫಸ್ಟು ಜಿಲ್ಲಾ ಮಟ್ಟದಲ್ಲಿ ನನಗೆ ಅರ್ಥ ಆಗುತ್ತೆ. ನೀವಿಷ್ಟು ಸುದೀರ್ಘವಾಗಿ ಮಾತಾಡಿದ್ದೀರಾ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮಗೂ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಂತ ನಾವು ದಿನಾ ಮೇಲಧಿಕಾರಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋದು. ಓಕೆ, ಪ್ರಾಕ್ಟಿಕಲಿ ನಾವು ಆದಷ್ಟು ನೀವೆಲ್ಲ ಮಾಡಿದ್ದೀರಾ ಅಂತ ನಮಗೆ ಗೊತ್ತಿದೆ. ಪ್ರಾಕ್ಟಿಕಲಿ ನೀವು ಎಲ್ಲ ಹೆಣ್ಮಕ್ಳು, ಐ ನೋ ದ ಟೆನಾಸಿಟಿ ಆಫ್ ವುಮೆನ್. ಅವ್ರು ಯಾವುದನ್ನು ಸುಮ್ಮನೆ ಹೋಗಿ ಕಂಪ್ಲೇಂಟ್ ಮಾಡಲ್ಲ. ಇವತ್ತು ಇಷ್ಟು ಜನ ಬಂದು ಇಲ್ಲಿ ಕೂತಿದ್ದೀರಾ ಅಂದರೆ ಇದು ನೀರು ಸ್ವಲ್ಪ ತಲೆ ಮೇಲೆ ಹೋಗಿದೆ ಅಂತ ಅರ್ಥ. ಓಕೆ,
ಬಟ್ ಆದ್ರೂ ನಾನೇನು ಹೇಳೋದು, ಆ್ಯಸ್ ಎ ಗೌರ್ಮೆಂಟ್ ಸರ್ವೆಂಟ್ ನಾವು ಪ್ರತಿಯೊಂದನ್ನು ವಿ ಕಾಂಟ್ ಕೀಪ್ ಎಸ್ಕಲೇಟ್. ದೇರ್ ವಿಲ್ ಆಲ್ವೇಸ್ ಬಿ ಸಮ್ ಮೆಥಡ್ ಟು ರಿಸಾಲ್ವ್. ಆಯಿತು, ಇವಾಗ ಇಷ್ಟು ಲಾರ್ಜ್ ಸ್ಕೇಲಲ್ಲಿ ಪ್ರಾಕ್ಟಿಕಲಿ ನಿಮಗೆ ಅಲ್ಲಿರೋ ಅಂಥ ಕುಕ್ಕಿಂಗ್ ಅಪ್ಲಯನ್ಸಸ್ ಬಗ್ಗೆ ಮತ್ತು ನೀವು ಯೂಸ್ ಮಾಡುವಂಥ ಸ್ಟೇಷ್ನರಿ ಬಗ್ಗೆ ಏನೂ ಅನುದಾನ ಬಂದಿಲ್ಲ ಅಂದರೆ ವಿ ವಿಲ್ ಎಸ್ಕಲೇಟ್ ದಟ್ ಮ್ಯಾಟರ್ ಇಮಿಡಿಯೇಟ್ಲಿ. ಯಾವ ರೀತಿನಾದರೂ ಅದನ್ನು ರಿಸಾಲ್ವ್ ಮಾಡೋಕ್ಕೆ ವಿ ವಿಲ್ ಟೇಕ್ ಇಟ್ ವಿದಿನ್ 1 week. ಇಂಥ ಮೈನರ್ ಇಶ್ಯೂಸ್ ಅಟ್ಲೀಸ್ಟ್ ವಿ ವಿಲ್ ರಿಸಾಲ್ವ್. ಓಕೆ, ಐ ಥಿಂಕ್ ಯುವರ್ ಟೀಮ್ ಆಲ್ಸೋ, ನಿಮ್ಮ ಡಿಪಾರ್ಟ್ಮೆಂಟ್ ಟೀಮು ನಮ್ಮ ಜೊತೆಲಿ ವರ್ಕ್ ಮಾಡುತ್ತೆ ಅಂತ ನೋಡ್ತೀನಿ. ಆ್ಯಂಡ್ ಐ ವಿಲ್ ಆಲ್ಸೋ ಸ್ಟಾರ್ಟ್ ಕಮಿಂಗ್ ಟು ಅಂಗನವಾಡಿಗಳಿಗೆ ವಿಸಿಟ್ ಮಾಡಬೇಕು ಅಂತ ನಾನು ಆವಾಗಲೇ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ. ನಾನು ಬರ್ತೀನಿ. ವಿಲ್ ಟ್ರೈ ಟು ರಿಸಾಲ್ವ್ ದ ಇಶ್ಯೂಸ್. ಓಕೆ, ನಮ್ಮ ಸಮಸ್ಯೆಗಳು ಸರ್ಕಾರದ ಮಟ್ಟದಲ್ಲಿ ಏನಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಅಂತ ನಮ್ಮ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅವರು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಮುಖ್ಯವಾಗಿ ಇನ್ನೊಂದು ವಿಚಾರ, ಸ್ಥಳೀಯ ಸಮಸ್ಯೆಗಳು ತುಂಬ ಇದೆ. ಆ ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿ ಸಮೇತ ಇಲ್ಲಿ ಓದಿದ್ದೀವಿ. ನಾವು ಕೇಳ್ತಾ ಇದ್ದೀವಿ, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಲಾಖಾ ಅಧಿಕಾರಿಗಳನ್ನ ಸೇರಿಸಿ ಜಂಟಿ ಸಭೆ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಕೇಳಿದ್ರು ಕೂಡ ಅದು ನಮಗೆ ಸಕ್ಸಸ್ ಆಗಿಲ್ಲ. ಇವತ್ತು ಮಾಡ್ತೀವಿ ಅಂತ ಒಪ್ಕೊಂಡೋಗಿದ್ದಾರೆ ಅಧಿಕಾರಿಗಳು ಇಬ್ಬರೂ ಕೂಡ. ನಮಗೆ ಈ ಜಂಟಿ ಸಭೆ ಮಾಡಲಿಲ್ಲ ಅಂದರೆ ನಾವು ಸ್ಥಳೀಯ ಸಮಸ್ಯೆಗಳು ಇಟ್ಕೊಂಡು ಮತ್ತೊಮ್ಮೆ ಇನ್ನೊಂದಿನ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಕೂಡ ಈ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದರೆ ಕೆಲಸ ಮಾಡೋ ಅಂಥ ಸಂದರ್ಭದಲ್ಲಿ ನಮಗೆ ಖುಷಿ ಇದ್ದರೆ ತಾನೇ ಕೆಲಸ ಮಾಡೋಕ್ಕೆ ಖುಷಿ ಆಗೋದು. ಆ ಖುಷಿನೇ ಇಲ್ದಂಗೆ ಆಗಿದೆ. ಹಲವಾರು ಸಮಸ್ಯೆಗಳ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ. ಎಷ್ಟು ಸಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಒಂದು ಸಮಸ್ಯೆ ಕೂಡ ಬಗೆಹರಿತಾ ಇಲ್ಲ. ಒಂದು ಸಮಸ್ಯೆ ಬಗೆಹರಿತಾ ಇಲ್ಲ. ಹಾಗಾಗಿ ಏನು ನಾವೀಗ ಒಂದು ಪಟ್ಟಿ ಕೊಟ್ಟಿದ್ದೀವಿ, 22-24 ಸಮಸ್ಯೆಗಳನ್ನ ತಕ್ಷಣದಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸ ಮಾಡೋಕ್ಕೆ ನಿರಾಳವಾಗಿ ಮಾಡಿಕೊಡ್ಬೇಕು. ಮತ್ತು ಏನೀಗ ನಾವು ಕೇಂದ್ರ ಸರ್ಕಾರಕ್ಕೆ 2018ರಿಂದ ಇದುವರೆಗೂ ₹1 ಗೌರವಧನ ಹೆಚ್ಚಳ ಆಗಿಲ್ಲ. ಹೆಚ್ಚಳ ಮಾಡಬೇಕು ಈ ಸರಿ ಬಡ್ಜೆಟ್ನಲ್ಲಿ ಅಂತಲೂ ಕೂಡ ಒತ್ತಡ ಆಗ್ತಾ ಇದ್ವಿ. ಮತ್ತು ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗ 6ನೇ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಯೋಜನೆಯೂ ಕೂಡ ಈ ಬಡ್ಜೆಟ್ನಲ್ಲಿ ನಮಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಕೂಡ ಒತ್ತಡ ಆಗ್ತಾ ಇದ್ದೀವಿ. ಏನೀಗ ಗುಜರಾತ್ ಸರ್ಕಾರ ನಮಗೆ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕರಿಗೆ C ಮತ್ತು D ಗ್ರೂಪ್ಗಳನ್ನು ಪರಿಗಣಿಸಬೇಕು ಅಂತೇನಿದೆ, ನಮ್ಮ ಸರ್ಕಾರನೂ ಕೂಡ ಅದನ್ನು ಪರಿಗಣಿಸಬೇಕು, ಜಾರಿ ಮಾಡಬೇಕು ಅಂತೇಳಿ ಕೂಡ ಒತ್ತಡನ ಹೇಗ್ತಾ ಇದ್ವಿ. ಅದೇ ICDSಗೆ ಒಂದು ಬೇರೆ ನಿರ್ದೇಶನಾಲಯ ಮಾಡಬೇಕು ಅಂತ ಕೇಳ್ತಾ ಇದ್ವಿ. ಅದು ಕೂಡ ಸರ್ಕಾರ ಈಗ ಬಡ್ಜೆಟ್ನಲ್ಲಿ ಅನುದಾನ ತೆಗೆದಿಟ್ಟು ಅದನ್ನು ಜಾರಿ ಮಾಡಬೇಕು ಅಂತೇಳಿ ಕೂಡ ಒತ್ತಡ ಆಗ್ತಾ ಇದ್ವಿ. 2023ರಲ್ಲಿ ನಮಗೆ ಒಂದು ಕೋರ್ಟ್ ಆದೇಶ ಆಯಿತು ಗ್ರಾಜ್ಯುಟಿ ಕೊಡಬೇಕು ಅಂತ. ಆದರೆ ಆದೇಶ ಆಗಿದೆ, 2 ವರ್ಷ ಆದರೂ ಹಣ ಬಿಡುಗಡೆ ಆಗಿಲ್ಲ. ಅದನ್ನು ಈ ಬಡ್ಜೆಟ್ನಲ್ಲಿ ತಕ್ಷಣ ಆ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಕೂಡ ಒತ್ತಡ ಆಗ್ತಾ ಇದ್ದೀವಿ. ಅದೇ ರೀತಿ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು ಅಂತಾಗಿದೆ. ಆದರೆ ಬೇರೆ ಸರ್ಕಾರಿ ಶಾಲೆಗಳನ್ನ ಅವರು LKG UKG ಮಾಡಬೇಕು ಅಂತಿದ್ದಾರೆ. ಆದರೆ ನಮ್ಮ ಹಕ್ಕನ್ನು ಕಿತ್ಕೋತಾ ಇದ್ದಾರೆ. 3 ರಿಂದ 6 ವರ್ಷದ ಮಕ್ಕಳ ಹಕ್ಕನ್ನು, ಆಹಾರ ಶಿಕ್ಷಣ ಹಕ್ಕನ್ನು ಕಿತ್ಕೋತಾ ಇದ್ದಾರೆ. ಆದರೆ ಅಂಗನವಾಡಿಗಳಲ್ಲೇ ನಮ್ಮ ಮಕ್ಕಳು ಉಳಿಬೇಕು ಅಂತೇಳಿ ಕೂಡ ಈ ಮೂಲಕ ಒತ್ತಡನ ಸರ್ಕಾರಕ್ಕೆ ಇರ್ತಾ ಇದ್ದೀವಿ. ಇವತ್ತಿನ ಹೋರಾಟ ಈಗಾಗಲೇ ಸರ್ಕಾರಕ್ಕೆ ನಾವು 2 ದಿನ ಗಡುವು ಕೊಟ್ಟಿದ್ದು, ಈಗ ಅಪರ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಂಡೋಗಿದ್ದಾರೆ ಸರ್ಕಾರ ಕಳಿಸ್ತೀವಿ ಅಂತ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ DD ಅವರು ಬಂದು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮಗಿನ್ನೂ ಆ ಭರವಸೆ ಈಡೇರುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಹೋರಾಟನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.